ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಸೂರ್ಯ ಕರಿಯರ್ ಅಕಾಡೆಮಿಯಿಂದ ಫ್ರೀ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೇವೆ. PC ಆಗಿರ್ಬೋದು, PSI ಆಗಿರ್ಬೋದು, SSC GD ಆಗಿರ್ಬೋದು. ಆಲ್ರೆಡಿ ನೋಡ್ರಿ SSC GD ಬ್ಯಾಚ್ ಕೂಡ ಸೂರ್ಯ ಕರಿಯರ್ ಅಕಾಡೆಮಿಯಲ್ಲಿ ಸ್ಟಾರ್ಟ್ ಆಗಿದೆ. ಎರಡನೇ ಬ್ಯಾಚ್ ಕೂಡ ಜನವರಿ 20ರಿಂದ ಪ್ರಾರಂಭ ಆಗುತ್ತೆ. ಯಾರು ಅಡ್ಮಿಷನನ್ನು ತೆಗೆದುಕೊಂಡಿಲ್ಲ ಕೂಡಲೇ ಅಡ್ಮಿಷನನ್ನು ತೆಗೆದುಕೊಡ್ರಿ. ಇಲ್ಲಿ ಕಾಣುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನನ್ನು ತೆಗಿಬೋದು. ನೆಕ್ಸ್ಟ್ ಮಂತ್ನಲ್ಲಿ ನೋಡ್ರಿ ಫೆಬ್ರವರಿ ಎಂಡ್ ಆಗಿರ್ಬೋದು, ಇದೇ ತಿಂಗಳು PC ಎಕ್ಸಾಮ್ ಇದೆ. ಈ ಮಂತ್ ಎಂಡಿಗೆ PC ಎಕ್ಸಾಮ್ ಇದೆ. ಅದರ ಸಲುವಾಗಿ ನಾವು ಹಿಂದಿನ ಕ್ವಶನ್ ಪೇಪರ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ಆಗಿ PC ಆಗಿರ್ಬೋದು, PSI ಆಗಿರ್ಬೋದು, SSC GD ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ನಿಮಗೆ 100% ಹೆಲ್ಪ್ ಆಗುತ್ತೆ. ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಫಸ್ಟ್ನೇ ಕ್ವಶನ್ ಬರ್ತಾ ಇದೆ ನೋಡ್ರಿ, ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ ಇದು. ಹಿಂದಿನ PCಯಲ್ಲಿ ಕೇಳಿರುವಂಥ ಕ್ವಶನ್ ಇದು. PC ಎಕ್ಸಾಮ್ನಲ್ಲಿ ಕೇಳಿರುವಂಥ ಕ್ವಶನ್ ಇದು. ಬಹಳ ಸಿಂಪಲ್ ಆಗಿದೆ ನೋಡ್ರಿ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕರಿತೀವಿ ನಾವು. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂದರೆ ಬಿಟ್ಟು ಹೋದ ಸಂಖ್ಯೆಯನ್ನು ತುಂಬಿರಿ. ಬಹಳ ಸಿಂಪಲ್ ಆಗಿದೆ. ಎಡಿಷನ್ ಈ ಥರ ಪ್ರಾಬ್ಲಮ್ಸ್ ಬಂದಾಗ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವೇರ್ ನಂಬರ್ಸ್, ಕ್ಯೂಬ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಈ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ನಾವೇನು ಮಾಡ್ಬೇಕಾಗ್ತದೆ, ಚೆಕ್ ಮಾಡ್ಬೇಕಾಗ್ತದೆ. ಫಸ್ಟಿಗೆ ನೋಡ್ರಿ, ನಾವು ಬಹಳ ಸಿಂಪಲ್ ಆಗಿ ಒಂದು ವೇದಾಗ ನೋಡಿದಾಗ ಏನಿದೆ ಅಂದಾಗ ನೋಡ್ರಿ, ಬಹಳ ಸಿಂಪಲ್ ಏನಿದೆ ಅಂದರೆ 6 + 9 ಎಷ್ಟಾಗುತ್ತೆ ನೋಡ್ರಿ. 6 + 9 ಎಷ್ಟಾಗುತ್ತೆ? 6 + 9 ಎಷ್ಟಾಗುತ್ತೆ? 15 ಆಗುತ್ತಾ? ಬಹಳ ಸಿಂಪಲ್ ಲಾಜಿಕ್ ಇದೆ, ಅಷ್ಟೇನು ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. 6 + 9 ಎಷ್ಟಾಗುತ್ತೆ? 15 ಆಗುತ್ತೆ. 8 + 12 ಎಷ್ಟಾಗುತ್ತೆ? 20 ಆಗುತ್ತೆ. 4 + 6 ಎಷ್ಟಾಗುತ್ತೆ? 4 + 6 ಎಷ್ಟಾಗುತ್ತೆ? 10 ಆಗುತ್ತೆ. 10 ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದ್ರೆ 10 ಇಸ್ ದ ರೈಟ್ ಆನ್ಸರ್. ಇದರೊಳಗೆ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಅಪ್ಲೈ ಮಾಡ್ತಾನೆ. ಸ್ಕ್ವೇರ್ ನಂಬರ್ಸ್ಗಳನ್ನು ಮಾಡ್ತಾನೆ, ಕ್ಯೂಬ್ ನಂಬರ್ಸನ್ನು ಮಾಡ್ತಾನೆ, ಸ್ಕ್ವೇರ್ ರೂಟ್ ಮಾಡ್ತಾನೆ, ಕ್ಯೂಬ್ ರೂಟ್ನ ಮಾಡ್ತಾನೆ, ಪ್ರೈಮ್ ನಂಬರ್ಸ್ ಮಾಡ್ತಾನೆ, ಇವನ್ ನಂಬರ್ಸ್ ಮಾಡ್ತಾನೆ, ಆಡ್ ನಂಬರ್ಸ್ ಮಾಡ್ತಾನೆ. ಸ್ವಲ್ಪ ನೀವು ಏನೇ ಆಗಿರ್ಬೇಕಂದ್ರೆ ನಂಬರ್ ಸಿರೀಸ್ ಆಗಿರ್ಬೋದು, ಅಲ್ಫಾಬೆಟ್ ಸಿರೀಸ್ ಆಗಿರ್ಬೋದು, ಇವೆಲ್ಲ ನಿಮಗೆ 100% ಏನಾಗುತ್ತೆ SSC GDಗೆ ಹೆಲ್ಪ್ ಆಗುತ್ತೆ. ನಂಬರ್ ಸಿರೀಸ್ ಮೇಲೆ ಕೂಡ ಕ್ವಶನ್ಸ್ ಬರ್ತಾವ, ಅಲ್ಫಾಬೆಟ್ ಸಿರೀಸ್ ಮೇಲೆ ಕೂಡ ನಿಮ್ಗೆ ಕ್ವಶನ್ಸ್ಗಳು ಬರ್ತಾವ. PC PSIಗಳಿಗೂ ಕೂಡ ಈ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳಿದ್ದೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್, ಎರಡನೇ ಕ್ವಶನ್ ನೋಡ್ರಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಕೇಳಿರುವಂಥ ಒಂದು ಕ್ವಶನ್ ಇದು. 3, 5, 11, 14, 17, 21. ಇಲ್ಲಿ ಕಾನ್ಸೆಪ್ಟ್ ಏನಿದೆ ನೋಡ್ರಿ, ಆಡ್ ಮ್ಯಾನ್ ಅಂತ ಕೇಳ್ತಾನೆ. ಏನಂದ್ರೆ ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು? ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು? ಯಾವ್ದು ಹೇಳ್ರಿ ನೋಡೋಣ. ಇದಕ್ಕೆ ಯಾವ್ದ್ರಿ? 14. 14 ಇಸ್ ದ ರೈಟ್ ಆನ್ಸರ್. 14 ನಮ್ಗೆ ಎದಕ್ಕೆ ರೈಟ್ ಆನ್ಸರ್ ಆಗ್ತದಂದ್ರ, ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತಂದ್ರೆ ಈಸಿಯಾಗಿ ನಾವು ಆನ್ಸರ್ ಅನ್ನ ಮಾಡ್ಬೋದು. 3 ಎಂಥ ಸಂಖ್ಯೆ ಅಂದ್ರೆ ಬೆಸ ಸಂಖ್ಯೆ. 3 ಎಂಥ ಸಂಖ್ಯೆ ರೀ? ಬೆಸ ಸಂಖ್ಯೆ. 5 ಕೂಡ ಬೆಸ ಸಂಖ್ಯೆ. 11 ಬೆಸ ಸಂಖ್ಯೆ. 17 ಬೆಸ ಸಂಖ್ಯೆ. 21 ಕೂಡ ಬೆಸ ಸಂಖ್ಯೆ. ಆದ್ರೆ 14 ನಮ್ಗೆ ಏನಾಗ್ತದ ಅಂದ್ರೆ ಸಮ ಸಂಖ್ಯೆ ಆಗೋದ್ರಿಂದ ಈ ಸರಣಿಯಲ್ಲಿ ಇದು ಏನಾಗ್ತದೆ ಹೇಳ್ರಿ, ಮಿಸ್ ಆಗ್ತದ. ಅಂದ್ರೆ ಈ ಸರಣಿಯಲ್ಲಿ ಇದು ಹೊಂದಿಕೆ ಆಗಂಗಿಲ್ಲ. ಎಲ್ಲಾ ಬೆಸ ಸಂಖ್ಯೆಗಳಾಗಿರ್ತಾವ. 14 ಒಂದೇ ಏನಾಗಿರ್ತಂದ್ರ ಸಮ ಸಂಖ್ಯೆ ಆಗಿರ್ತದ. ಇದಕ್ಕೆ ಸರಿಯಾಗಿರುವಂತ ಉತ್ತರ ಯಾವ್ದಂದ್ರೆ 14 ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ, ಥರ್ಡ್ ಕ್ವಶನ್. ಇದು ಕೂಡ ಬಹಳ ಸಿಂಪಲ್ ಆಗಿರುವಂತ ಕ್ವಶನ್ ಇದು. ಇದು ಕೂಡ 1 ಸೆಕೆಂಡ್ ಕೂಡ ನಾವು ಆನ್ಸರ್ ಮಾಡ್ಬೋದು. ಆದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಆನ್ಸರ್ ಮಾಡ್ಬೋದು. ಏನೈತ್ ನೋಡ್ರಿ ಕ್ವಶನ್, ಇದನ್ನ ಬಹಳ ಸಿಂಪಲ್ ಐತ್ ನೋಡ್ರಿ ಕ್ವಶನ್ ಇದು. ಕನ್ನಡದ ಬೇಕಾದ್ರೆ ಹೋದ್ರಿ. ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇ ಸ್ಥಾನದಾಗೈತಿ, ಬಲ ತುದಿಯಿಂದ 14ನೇ ಸ್ಥಾನದಾಗೈತಿ. ಆ ಸಾಲಿನಲ್ಲಿ ಇರುವಂತ ಒಟ್ಟು ಮರಗಳ ಸಂಖ್ಯೆ ಎಷ್ಟು? ಎಡಗಡೆಯಿಂದ ಎಷ್ಟನೇ ಸ್ಥಾನದಾಗದ್ರಿ? 7ನೇ ಸ್ಥಾನದಾಗ. ಬಲಗಡೆಯಿಂದ 14ನೇ ಸ್ಥಾನದಾಗ ಅದಾವ. 14 + 7 ಎಷ್ಟಾಗ್ತದ? 21 ಆಗ್ತದ. ಅಂದ್ರೆ ಆ ಸಾಲಿನಲ್ಲಿರುವಂತ ಮರಗಳ ಸಂಖ್ಯೆ ಎಷ್ಟಂದ್ರೆ 21 ಅಲ್ಲ. ಯಾಕಂದ್ರೆ ಎಡಗಡೆ ಇದ್ದಾಗ ಕೂಡ ನಾವು ಆ ಮರನ ಕೌಂಟ್ ಮಾಡಿವಿ, ಬಲಗಡೆ ಇದ್ದಾಗ ಕೂಡ ಮರನ ಕೌಂಟ್ ಮಾಡಿವಿ. ಆ ಮರ ಒಂದೇ ಸಲ ಕೌಂಟ್ ಮಾಡ್ಬೇಕು ನಾವು. ಅಂದ್ರೆ 14 + 7 ಅಂದ್ರೆ ಎಷ್ಟಾಗುತ್ತೆ? 21 ಆಗುತ್ತೆ. 21 - 1 ಅಂದ್ರೆ 20. ಆ ಸಾಲಿನಲ್ಲಿರುವಂತ ಮರಗಳ ಸಂಖ್ಯೆ ಎಷ್ಟಂದ್ರ 20.
ಇದೇ ಸಿಂಪಲ್ ಆಗಿ ನೋಡ್ರಿ, ಇನ್ನೊಂದು ಕ್ವಶನ್ ಕೊಡ್ತೀನಿ ನಾನು. ಒಬ್ಬ ವ್ಯಕ್ತಿಯು ಎಡಗಡೆಯಿಂದ 20ನೇ ಸ್ಥಾನದಲ್ಲಿದ್ದಾನೆ, ಬಲಗಡೆಯಿಂದ 25ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಆ ಸಾಲಿನಲ್ಲಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಥವಾ ಜನರ ಸಂಖ್ಯೆ ಎಷ್ಟು ಅಂತ ಕೇಳಬಹುದು. 44, ಎಡಗಡೆಯಿಂದ 20, ಬಲಗಡೆಯಿಂದ 25, 20 + 25 45, -1 ಅಂದ್ರೆ 44 ನಮಗೆ ಏನಾಗಿರ್ತದ, ಸರಿಯಾಗಿರುವಂತ ಉತ್ತರವಾಗಿರ್ತದ. ರಮೇಶನ ರ್ಯಾಂಕ್ ಮೇಲ್ಗಡೆಯಿಂದ 20ನೇ ಸ್ಥಾನ. ರಮೇಶನ ರ್ಯಾಂಕ್ ಹೆಂಗ್ರೆ, ಮೇಲ್ಗಡೆಯಿಂದ 20ನೇ ಸ್ಥಾನ, ಕೆಳಗಡೆಯಿಂದ 40ನೇ ಸ್ಥಾನ. ಹಾಗಾದರೆ ಅಲ್ಲಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂದ್ರ 59. ಎಷ್ಟು ಸಿಂಪಲ್ ಐತಿ ನೋಡ್ರಿ ಇದನ್ನ. ಈ ಕ್ವಶನ್ ಬಂತಂದ್ರ ನಾವೇನು ಬಿಡಿಸುವಂತ ಅವಶ್ಯಕತೆ ಇಲ್ಲ. ಅಂದ್ರೆ A + B 2 ಕೂಡಿಸೋದು -1 ಮಾಡಿದ್ರೆ ನಮಗ ಸರಿಯಾಗಿರುವಂತ ಆನ್ಸರ್ ಗೊತ್ತಾಗ್ತದ. ಓಕೆನಾ, ಡೈರೆಕ್ಟ್ ಆಗಿ ಹೋಗೋಣ. ಇದ್ರದ್ದು ಆನ್ಸರ್ ಅಂತ ಗೊತ್ತಾಯ್ತು, ಏನು ಬರೆಯುವಂತ ಅವಶ್ಯಕತೆ ಇಲ್ಲ, ಏನು ಇಲ್ಲ. ಇದಕ್ಕ ಎಡಗಡೆಯಿಂದ 7ನೇ ಸ್ಥಾನ, ಬಲಗಡೆಯಿಂದ 14ನೇ ಸ್ಥಾನ. 14 + 7 ಅಂದ್ರ 21, -1 ಅಂದ್ರೆ ಎಷ್ಟಾಗುತ್ತೆ, 20 ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಕ್ವಶನ್ ಕೂಡ ಬಹಳಷ್ಟು ಬಾರಿ ರಿಪೀಟ್ ಮಾಡಿದಾನೆ. 2 ಸಂಖ್ಯೆಗಳ ಮೊತ್ತ ಎಷ್ಟಂದ್ರ 25. ಅವುಗಳ ವ್ಯತ್ಯಾಸ ಎಷ್ಟಂತ ನೋಡ್ರಿ 13. ಹಾಗಾದರೆ ಆ 2 ಸಂಖ್ಯೆಗಳ ಗುಣಲಬ್ಧ ಏನು ಅಂತ ಕೇಳ್ತಾ ಇದ್ದಾನೆ. ಅರ್ಥ ಆಗ್ತದ? ಆ 2 ಸಂಖ್ಯೆಗಳು ಯಾವತ್ತು ಗೊತ್ತಾದ್ರ ನಾವು ಗುಣಲಬ್ಧ ಕಂಡು ಹಿಡಿಬಹುದು. 2 ಸಂಖ್ಯೆಗಳ ಮೊತ್ತ ಅಂದಾಗ x + y. ಏನ್ ಹೇಳ್ರಿ, 2 ಸಂಖ್ಯೆಗಳ ಮೊತ್ತ ಅಂದಾಗ x + y. ಏನ್ ಹೇಳ್ರಿ, x + y. ಎಷ್ಟಾದ್ರೆ 25. 2 ಸಂಖ್ಯೆಗಳ ವ್ಯತ್ಯಾಸ ಅಂದಾಗ ಎಷ್ಟಾಗ್ತದೆ ನೋಡ್ರಿ 13. ಅರ್ಥ ಆಗ್ತದ? ಈ ತರ ಕ್ವಶನ್ಸ್ ಗಳು ನೋಡ್ರಿ, ದೋಣಿ ಮತ್ತು ಪ್ರವಾಹದ ಕೇತನ. x + y ಅಂದ್ರ ದೋಣಿಯ ವೇಗ ನೀರಿನ ಜೊತೆಗೆ, x - y ಅಂದ್ರ ದೋಣಿಯ ವೇಗ ನೀರಿನ ವಿರುದ್ಧ. ಅರ್ಥ ಆಗ್ತದ? x ಅಂದ್ರ ದೋಣಿಯ ವೇಗ, y ಅಂದ್ರ ನೀರಿನ ವೇಗ. FDA ಎಕ್ಸಾಮ್ದಾಗ ಈ ಕ್ವಶನ್ ಅನ್ನ ಬಹಳಷ್ಟು ಬಾರಿ ರಿಪೀಟ್ ಮಾಡ್ಯಾನ. 2020 ಹಿಂಗೆ ಕೇಳ್ಯಾನ. ಎಲ್ಲರಿಗೂ ಏನಾಗ್ಯದ, ಕನ್ಫ್ಯೂಸ್ ಆಗ್ಬಿಟ್ಟದ, ದೋಣಿ ಮತ್ತು ಪ್ರವಾಹ ಅಂದ್ರೆ ಏನಾಗ್ತದ ಇಲ್ಲ ಅಂತೇಳಿ. ಆದ್ರೆ ನಮಗ್ ಕಾನ್ಸೆಪ್ಟ್ ಇರೋದು ಏನದ, x + y ಅಂದ್ರೆ ನಂಬರ್ ಸಿಸ್ಟಮ್ದಾಗ ಕೂಡ ಕ್ವಶನ್ ಅದ. ಅಂದ್ರೆ ಇದ್ರೊಳಗೆ ನಾವು ದೊಡ್ಡ ಸಂಖ್ಯೆ ಕಂಡುಹಿಡಿಬೇಕಾಗಿತ್ತಂದ್ರ 2 ಕೂಡಿಸಿ 2ರಲ್ಲೇ ಭಾಗಿಸ್ಬೇಕು. 25 + 13 ಕೂಡಿಸಿದ್ರೆ ಎಷ್ಟಾಗ್ತದ, 38 ಆಗ್ತದ. 38ಕ್ಕೆ ಎಷ್ಟಲ್ಲೇ ಭಾಗಿಸ್ಬೇಕು ನಾವು, 2ರಲ್ಲೇ ಭಾಗಿಸ್ಬೇಕು. 38ಕ್ಕೆ 2ರಲ್ಲೇ ಭಾಗಿಸಿದ್ರೆ ಏನ್ ಸಿಗ್ತದ ನಮಗ, ದೊಡ್ಡ ಸಂಖ್ಯೆ ಸಿಗ್ತದ. 2 1 2, 2 9 18. ದೊಡ್ಡ ಸಂಖ್ಯೆ ಎಷ್ಟಾಯ್ತು, 19 ಆಯ್ತು. ಅಂದ್ರೆ x ವ್ಯಾಲ್ಯೂ ಎಷ್ಟಾಯ್ತು, 19 ಆಯ್ತು. ದೋಣಿಯ ವೇಗ ಎಷ್ಟಾಯ್ತು ಅಂದ್ರ 19 ಆಯ್ತು. ಇಷ್ಟೇ ಅದು ಕ್ವಶನ್. ಇದು ದೊಡ್ಡ ಸಂಖ್ಯೆ ಅಂದ್ರೆ ದೋಣಿಯ ವೇಗ. ಅರ್ಥ ಆಗ್ತದ? ಅದು ಕಾನ್ಸೆಪ್ಟ್ ಆಮೇಲೆ ಅದನ್ನ ತಗೋತೀನಿ, ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ತಗೋತೀನಿ ನಿಮ್ಗ. ಆದ್ರೆ ಸ್ವಲ್ಪ ನಿಮ್ಗೆ ಏನಾಗ್ಲಿ ಅಂದ್ರೆ ಒಂದು ಲಿಂಕ್ ಉಳಿಲಿ ಅಂತ ಹೇಳಿ, ಕ್ವಶನ್ಸ್ ಹೆಂಗ್ ಬರ್ತಾವ ಅನ್ನೋದು. ಆದ್ರೆ ಸೊಲ್ಯೂಷನ್ ಇದೇ ಇರ್ತದ, ಕ್ವಶನ್ ಅಟ್ಟೆ ಚೇಂಜ್ ಆಗ್ತದ ನಮಗ. ಅಂದ್ರೆ ದೊಡ್ಡ ಸಂಖ್ಯೆ ಬೇಕಾದ್ರೆ 2 ಕೂಡಿಸಿ 2ರಲ್ಲೇ ಭಾಗಿಸ್ಬೇಕು. ಚಿಕ್ಕ ಸಂಖ್ಯೆ ಬೇಕಾದ್ರೆ 2 ಕಳೆದು 2ರಲ್ಲೇ ಭಾಗಿಸ್ಬೇಕು. 25ರ 13 ಹೋದ್ರೆ ಎಷ್ಟಾಗ್ತದ, 12 ಆಗ್ತದ. 25ರ 13 ಹೋದ್ರೆ ಎಷ್ಟಾಗ್ತದ, 12 ಆಗ್ತದ. 12ಕ್ಕೆ 2ರಲ್ಲೇ ಭಾಗಿಸ್ರಿ, 2 1 2 6 ಅಂದ್ರೆ ಎಷ್ಟಾಯ್ತು, 6. ಅವ ಕ್ವಶನ್ ನೋಡ್ರಿ, ಅತಿ ದೊಡ್ಡ ಸಂಖ್ಯೆ ಯಾವ್ದು ಅಂತ ಕೇಳಿದಾಗ 19, ಅತಿ ಚಿಕ್ಕ ಸಂಖ್ಯೆ ಯಾವ್ದು ಅಂತ ಕೇಳಿದಾಗ 6. ಅರ್ಥ ಆಗ್ತದ? ಆ 2 ಸಂಖ್ಯೆಗಳ ಅನುಪಾತ ಕೇಳಿದಂದ್ರ 19:6. ಆ 2 ಸಂಖ್ಯೆಗಳ ಗುಣಲಬ್ಧ ಕೇಳಿದ್ರ 19 × 6. ಅನುಪಾತ ಅಂದ್ರು ಒಂದೇ, ಡಿವೈಡೆಡ್ ಅಂದ್ರು ಒಂದೇ. ಅರ್ಥ ಆಗ್ತದ? ಇಲ್ಲಿ ಗುಣಲಬ್ಧಕ್ಕೆ ಏನಂದ್ರ 19 ಎಷ್ಟಾಗ್ತದ ನೋಡ್ರಿ, 19 114 ನಮ್ಗೆ ಏನಾಗ್ತದ, ಸರಿಯಾಗಿರುವಂತ ಉತ್ತರ. ಬಿ ಇಸ್ ದ ರೈಟ್ ಆನ್ಸರ್. ನಮಗೆ ಬಹಳ ಸಿಂಪಲ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ, 2 ಕೂಡಿಸಿ 2ರಲ್ಲೇ ಭಾಗಿಸಿದ್ರ ದೊಡ್ಡ ಸಂಖ್ಯೆ ಸಿಗ್ತದ. 2 ಕಳೆದು 2ರಲ್ಲೇ ಭಾಗಿಸಿದಾಗ ಚಿಕ್ಕ ಸಂಖ್ಯೆ ಸಿಗ್ತದ. ಅವು 2 ಸಂಖ್ಯೆ ಗುಣಲಬ್ಧ ಕೇಳಿದ್ರೆ ಗುಣಾಕಾರ ಮಾಡ್ಬೇಕು. ರೇಷಿಯೋ ಕೇಳಿದ್ರೆ ರೇಷಿಯೋ ಇಡ್ಬೇಕು ನಾವು. ಅರ್ಥ ಆಗ್ತದ? ಬಹಳ ಸಿಂಪಲ್ ಐತಿ. ಇದು ಕೂಡ ಪ್ರೀವಿಯಸ್ ಇಯರ್ ಎಕ್ಸಾಮ್ ನಲ್ಲಿ ಕೇಳಿರುವಂತ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ಇದು ಕೂಡ ಬಹಳ ಸಿಂಪಲ್ ಆಗಿರುವಂತ ಕ್ವಶನ್ ಇದೆ. ನೆಕ್ಸ್ಟ್ ಯಾವ್ದಂದ್ರೆ ಟ್ರೈನ್ ಪ್ರಾಬ್ಲಮ್ ಮೇಲೆ ಬಹಳಷ್ಟು ಬಾರಿ ನೋಡ್ರಿ ಮೋಸ್ಟ್ ರಿಪೀಟೆಡ್ ಕ್ವಶನ್, ಫಿಕ್ಸ್ ಕ್ವಶನ್. ಟ್ರೈನ್ ಪ್ರಾಬ್ಲಮ್ಸ್ ಯಾವ ಬೇಕಾದ ಎಕ್ಸಾಮ್ ಹೋಗ್ರಿ, ಟ್ರೈನ್ ಪ್ರಾಬ್ಲಮ್ ಏನಿರ್ತಂದ್ರ ಫಿಕ್ಸ್ ಇರ್ತದ ನಮಗ. ಟ್ರೈನ್ ಪ್ರಾಬ್ಲಮ್ಸ್ ಅಂತಂದ ಬಂದಾಗ ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ಇರುವಂತ ಒಂದು ಸಬ್ ಟಾಪಿಕ್ ಇದು.
ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಟ್ರೈನ್ ಪ್ರಾಬ್ಲಮ್ಸ್ ಅಂತ ಬರ್ತದ, ಇನ್ನೊಂದು ಯಾವ್ದು ಬರ್ತದ ಬೋಟ್ ಅಂಡ್ ಸ್ಟ್ರೀಮ್ಸ್ ಅಂತ ಬರ್ತದ. ಈ ಟೈಮ್ ಅಂಡ್ ವರ್ಕ್ ದಾಗ ಪೈಪ್ಸ್ ಅಂಡ್ ಸಿಸ್ಟಮ್ಸ್ ಅಂತ ಹೆಂಗ ಸಬ್ ಟಾಪಿಕ್ ಬರ್ತದ, ಇಲ್ಲಿ ಟೈಮ್ ಅಂಡ್ ಡಿಸ್ಟೆನ್ಸ್ ದಾಗ ಟ್ರೈನ್ ಪ್ರಾಬ್ಲಮ್ಸ್ ಬೋಟ್ ಅಂಡ್ ಸ್ಟ್ರೀಮ್ ಅಂತ ಬರ್ತಾವ. ಇದ್ರೊಳಗೆ ನೋಡ್ರಿ ಸ್ಪೀಡ್ ಈಕ್ವಲ್ ಟು ಫಾರ್ಮುಲಾ ಏನಂದ್ರೆ ಸ್ಪೀಡ್ ಈಕ್ವಲ್ ಟು d1 ಪ್ಲಸ್ d2 ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಈಕ್ವಲ್ ಟು d1 ಪ್ಲಸ್ d2 ಡಿವೈಡೆಡ್ ಬೈ 2 ಇದೆ. d2 ಏನಾಗುತ್ತೆ 0 ಆಗುತ್ತೆ. ಯಾವಾಗ ಅಂದ್ರೆ ಪೋಲ್ ಅಂತ ಬಂದಾಗ d2 ಏನಾಗುತ್ತೆ 0 ಆಗುತ್ತೆ. ಸ್ಪೀಡ್ ಆಲ್ರೆಡಿ ಕೊಟ್ಟಿದ್ದಾನೆ. ಸ್ಪೀಡ್ ಎಷ್ಟಿದೆ ನೋಡ್ರಿ 60 km/h ಇದೆ. d2 ಆಲ್ರೆಡಿ ನಾವು 0 ತಗೊಂಡಿವಿ. d1 ಅಂದ್ರೆ ಏನಾಗುತ್ತೆ ಲೆಂತ್ ಆಫ್ ದಿ ಟ್ರೈನ್ ಆಗುತ್ತೆ. ಟೈಮ್ ನೋಡ್ರಿ ಕ್ರಾಸಿಂಗ್ ಟೈಮ್ ಎಷ್ಟಿದೆ ಅಂದ್ರೆ 9 ಇದೆ. ನೆಕ್ಸ್ಟ್ ನೋಡ್ರಿ 60 × 9 ಅಂತ ಬರಂಗಿಲ್ಲ ನಮಗೆ, ಯಾಕಂದ್ರೆ 1 km/h ಇದೆ, ಇನ್ನೊಂದು ಟೈಮ್ ಸೆಕೆಂಡ್ ಅಲ್ಲಿ ಇದೆ. ಅದಕ್ಕೆ ನಮಗೆ ಕಾನ್ಸೆಪ್ಟ್ ಏನ್ ಗೊತ್ತಿರ್ಬೇಕಂದ್ರೆ km/h ಅನ್ನ ಮೀಟರ್/ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಎಷ್ಟು 5/18 ಮಲ್ಟಿಪ್ಲೈ ಮಾಡಬೇಕು. ಮೀಟರ್/ಸೆಕೆಂಡ್ ಅನ್ನ ಇಂಟು 18/5 ಮಲ್ಟಿಪ್ಲೈ ಮಾಡಿದ್ವಿ ಅಂತ ಕೊಡ್ರಿ ಏನ್ ಸಿಗ್ತದ ನಮ್ಗೆ km/h ಸಿಗ್ತದ. ಈಗ ಆಲ್ರೆಡಿ ನೋಡ್ರಿ ಕಾನ್ಸೆಪ್ಟ್ ಏನಿದೆ ಅಂದ್ರೆ 18 km/h ಅಂದ್ರೆ 5 m/s, 36 km/h ಅಂದ್ರೆ 10 m/s. ಈ ಕಡೆ 18 ಮಗ್ಗಿ ಈ ಕಡೆ 5 ಮಗ್ಗಿ ಪರ್ಫೆಕ್ಟ್ ಆಗಿದ್ರೆ ಅಂತ ಕೊಡ್ರಿ km/h ಅನ್ನ ಮೀಟರ್/ಸೆಕೆಂಡ್ ನಾವು ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಆದ್ರೆ ಇಲ್ಲಿ ಏನಿದೆ ನೋಡ್ರಿ 60 km/h ಇದೆ. 60 × 5/18 ಮಾಡಿದ್ರೆ ಏನಾಯ್ತ್ರಿ ಮೀಟರ್/ಸೆಕೆಂಡ್ ಆಯ್ತು ಡೈರೆಕ್ಟ್ ಆಗಿ. ಈ 9 ಏನಾಗ್ತದ ಈ ಕಡೆ ಮಲ್ಟಿಪ್ಲೈ ಆಗ್ತದ. ಮಲ್ಟಿಪ್ಲೈ ಆದ್ರೆ ಏನಾಗ್ತದ ಇಂಟು 9 ಆಗ್ತದ. ಇಂಟು 9 ಈಕ್ವಲ್ ಟು ಏನಾಯ್ತು d1 ಆಯ್ತು. ನೆಕ್ಸ್ಟ್ 9 1s 9 2s 2 1s 2 30s 30 × 5 ಅಂದ್ರೆ ಎಷ್ಟಾಗುತ್ತೆ 150 ಆಗುತ್ತೆ. d1 ಅಂದ್ರೆ 150. d1 ಅಂದ್ರೆ ಆಲ್ರೆಡಿ ಏನಿದೆ ಫಾರ್ಮುಲಾದಾಗ ಲೆಂತ್ ಆಫ್ ದಿ ಟ್ರೈನ್. ಅವಾಗ ಕ್ವಶನ್ ಏನ್ ಕೇಳಿದಾನೆ ನೋಡ್ರಿ ಇಲ್ಲಿ ವಾಟ್ ಈಸ್ ದ ಲೆಂತ್ ಆಫ್ ದಿ ಟ್ರೈನ್ ಅಂತ ಕೇಳಿದಾನೆ. d1 ಅನ್ನ ಕಂಡಿಡಿದೇವಿ ಅಂದ್ರೆ ಲೆಂತ್ ಆಫ್ ದಿ ಟ್ರೈನ್ ಅಂದ್ರೆ ಆನ್ಸರ್ ಏನಾಗುತ್ತೆ ಡಿ ಇಸ್ ದ ರೈಟ್ ಆನ್ಸರ್ 150 ಮೀಟರ್. ಇದಕ್ಕೆ ನಮಗೆ ಸರಿಯಾಗಿರುವಂತ ಉತ್ತರ. ಇಲ್ಲಿ ಕಾನ್ಸೆಪ್ಟ್ ನೋಡ್ರಿ ಸ್ಪೀಡ್ ಇದೆ, ಸ್ಪೀಡ್ ಆಫ್ ದಿ ಟ್ರೈನ್ ಇದೆ, ಲೆಂತ್ ಆಫ್ ದಿ ಟ್ರೈನ್ ಇದೆ, ಕ್ರಾಸಿಂಗ್ ಟೈಮ್ ಇದೆ, ಇನ್ನೊಂದು d2 ಇದೆ. 4 ಪ್ಯಾರಾಮೀಟರ್ಸ್ದಾಗ 3 ಪ್ಯಾರಾಮೀಟರ್ಸ್ ಕೊಡ್ತಾನೆ, ಒಂದು ಕೇಳ್ತಾನೆ. ಸ್ಪೀಡ್ ಆಫ್ ದಿ ಟ್ರೈನ್ ಕೇಳ್ಬೋದು, ಲೆಂತ್ ಆಫ್ ದಿ ಟ್ರೈನ್ ಕೇಳ್ಬೋದು, ಲೆಂತ್ ಆಫ್ ದಿ ಬ್ರಿಡ್ಜ್ ಕೇಳ್ಬೋದು, ಅಥವಾ ಕ್ರಾಸಿಂಗ್ ಟೈಮ್ ಅನ್ನು ಕೇಳ್ಬೋದು. ಈ 4 ಪ್ಯಾರಾಮೀಟರ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ 1 km is equal to how many miles? ಇದು ಬಹಳಷ್ಟು ಈಸಿ ಆಗಿರುವಂತ ಕ್ವಶನ್, ಆದ್ರೆ 100% ಎಲ್ಲರೂ ರಾಂಗ್ ಮಾಡ್ಯಾರ. ಇದನ್ನ ಎಷ್ಟು ಹೇಳ್ರಿ ಆನ್ಸರ್ ಇದಕ್ಕೆ 1.6. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಯಾರು ಎಕ್ಸಾಮ್ ಬರ್ದಾರ ನೋಡ್ರಿ 99% ಎಲ್ಲರೂ 1.6 ಅಂತ ಹಾಕ್ಯಾರ. ಆದ್ರೆ 1.6 ಇಟ್ಸ್ ನಾಟ್ ಎ ರೈಟ್ ಆನ್ಸರ್. ಇದು 100% ರಾಂಗ್ ಆಗಿರುವಂತ ಆನ್ಸರ್ ಇದು. ಎಸ್ 0.62 ಇಸ್ ದ ರೈಟ್ ಆನ್ಸರ್. ಎದಕ್ಕೆ 0.62 ಇಸ್ ದ ರೈಟ್ ಆನ್ಸರ್ ಅಂದ್ರೆ 1 ಮೈಲ್ ಈಕ್ವಲ್ ಟು ಎಷ್ಟು ಹೇಳ್ರಿ 1 ಮೈಲ್ ಈಕ್ವಲ್ ಟು ಎಷ್ಟಂದ್ರೆ 1.6 ಕಿಲೋಮೀಟರ್. ಹೌದಾ? ಅವ ಕೇಳಿದ್ದು 1 ಮೈಲ್ ಈಕ್ವಲ್ ಟು ಅಂತ ಕೇಳಿಲ್ಲ, 1 ಕಿಲೋಮೀಟರ್ ಈಕ್ವಲ್ ಟು ಅಂತ ಕೇಳಿದಾನ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ 1 ಕಿಲೋಮೀಟರ್ ಈಕ್ವಲ್ ಟು ಹೌ ಮೆನಿ ಮೈಲ್ಸ್ ಅಂದ್ರೆ ಇದು 1 ಮೈಲ್ಸ್ ಅಷ್ಟೇ ಹೇಳ್ರಿ. 1.6 ಇಂಟು 1 ಕಿಲೋಮೀಟರ್ ಆಗತ್ತಾ. 1 ಕಿಲೋಮೀಟರ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1.6 ಈಕ್ವಲ್ ಟು 1 ಕಿಲೋಮೀಟರ್. 1 ಕಿಲೋಮೀಟರ್ ಅಂದ್ರೆ ಎಷ್ಟಾಗುತ್ತೆ 10 ಡಿವೈಡೆಡ್ ಬೈ 16 ಅಂತ ಕರಿತೀವಿ. 16 ಐತಾ ಇದನ್ನ 1 ಕಿಲೋಮೀಟರ್ ಈಕ್ವಲ್ ಟು 1 ಡಿವೈಡೆಡ್ ಬೈ 16 ಡಿವೈಡೆಡ್ ಬೈ 10 ಅಂದ್ರೆ ಮೇಲ್ಗಡೆ ಹೋಗ್ತದೆ. ಹೌದಾ? ನೆಕ್ಸ್ಟ್ ಇದನ್ನ ಡಿವೈಡ್ ಮಾಡಿದಾಗ 10ಕ್ಕೆ 16 ಡಿವೈಡ್ ಮಾಡ್ರಿ. ಪಾಯಿಂಟ್ ಇಲ್ಲಿ 100 ಆಗುತ್ತೆ, 16 96 ಆಗ್ತದ. ಅಂದ್ರೆ 0.6 ಮೇಲೆ ಎಷ್ಟು ಆಪ್ಷನ್ ಅದ ನೋಡ್ರಿ. 0.6 ಮೇಲೆ ಎಷ್ಟು ಆಪ್ಷನ್ ಅದ ಮತ್ತ ಹೋಗಂಗಿಲ್ಲ ಅಂದ್ರೆ ಇಲ್ಲೊಂದು 0 ತಗೋರಿ. 16 32 ಅಂದ್ರೆ 0.62 ಇಸ್ ದ ರೈಟ್ ಆನ್ಸರ್. ನೀವು ನೋಡೋಣ ಪಟ್ಟ ನಂಗೆ ಫಾಸ್ಟ್ ಆಗಿ ಏನಾಗ್ತೀರಿ 1 ಕಿಲೋಮೀಟರ್ ಈಕ್ವಲ್ ಟು ಹೌ ಮೆನಿ ಮೈಲ್ಸ್ ಅಂದ್ರೆ 1.6 ಆಗ್ತಾರೆ. ಅದು 1 ಮೈಲ್ ಈಕ್ವಲ್ ಟು ಹೌ ಮೆನಿ ಕಿಲೋಮೀಟರ್ಸ್ ಅಂತ ಕೇಳಿದ್ರೆ ಯುವರ್ ಆನ್ಸರ್ ಇಸ್ ಕರೆಕ್ಟ್. ಆದ್ರೆ ಕೇಳಿದ್ ಉಲ್ಟಾ ಕೇಳೇನೋ 1 ಕಿಲೋಮೀಟರ್ ಈಕ್ವಲ್ ಟು ಹೌ ಮೆನಿ ಮೈಲ್ಸ್ ಅಂದ್ರೆ 0.62 ಇಸ್ ದ ರೈಟ್ ಆನ್ಸರ್. 0.62 ಯಾಕೆ ಅನ್ನೋದನ್ನ ಈ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಅನ್ನ ಮಾಡಿನ. ಓಕೆನಾ?
ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ ಸೀರೀಸ್ ಇದೆ. ಆಲ್ರೆಡಿ ನಾ ಹೇಳೀನಿ ನಿಮಗೆ 25 ತನಕ ಸ್ಕ್ವೇರ್ ನಂಬರ್ಸ್ ಮಾಡ್ರಿ ಅಂತ ಹೇಳೀನಿ. ಅಷ್ಟು ಮಾಡಿದ್ರೆ ಅಂತ ಕೊಡ್ರಿ, ಕಣ್ಣು ಮುಚ್ಚಿ ಆನ್ಸರ್ ಮಾಡ್ತೀರಿ ನಾವು. ಎಷ್ಟಿದೆ ನೋಡ್ರಿ. ನೆಕ್ಸ್ಟ್ 1 4 9 16 25 36 49 ಅಂದರೆ 8 ಸ್ಕ್ವೇರ್ ಎಷ್ಟಾಗುತ್ತೆ? 64. ಎಷ್ಟಂದ್ರೆ 64 ಇಸ್ ದ ರೈಟ್ ಆನ್ಸರ್. ಎಷ್ಟರ ತನಕ ನೀವು ಸ್ಕ್ವೇರ್ ನಂಬರ್ಸ್ ಮಾಡ್ಬೇಕಂದ್ರೆ 20 ತನಕ ಸ್ಕ್ವೇರ್ ನಂಬರ್ಸ್ ಮಾಡಬೇಕು, 10 ತನಕ ಕ್ಯೂಬ್ ನಂಬರ್ಸ್ ಮಾಡಬೇಕು. ಮ್ಯಾಥ್ಸ್ ಮತ್ತು ರೀಸನಿಂಗ್ದಾಗ 100% ನಿಮ್ಗೆ ಏನಾಗ್ತದ? ಹೆಲ್ಪ್ ಆಗ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಎವರೇಜ್ ಏಜ್ ಆಫ್ 3 ಬಾಯ್ಸ್ ಅಂದ್ರೆ 3 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟದ? 15 ವರ್ಷ ಅದ. ಅವುಗಳ ವಯಸ್ಸಿನ ಅನುಪಾತ ಎಷ್ಟದ? 3:5:7 ಅದ. ಹಾಗಾದರೆ ಅದರಲ್ಲಿರುವಂತ ಯಂಗೆಸ್ಟ್ ಬಾಯ್ ಅಂದ್ರೆ ಅತಿ ಚಿಕ್ಕ ವಯಸ್ಸಿನ ಹುಡುಗನ ವಯಸ್ಸೆಷ್ಟು? ಅರ್ಥ ಆಗ್ತದ? ಈಗ ನೋಡ್ರಿ, ಸರಾಸರಿನೂ ಆಗ್ಯದ, ಏಜ್ ಪ್ರಾಬ್ಲಮ್ಸ್ ಟಾಪಿಕ್ ಆಗ್ಯದ. ನಮ್ಮ ಅಂದ್ರೆ 3 ಜನ ಅದಾರ. ಎಷ್ಟು ಜನ ಅದಾರ ಹೇಳ್ರಿ? 3 ಜನ ಅದಾರ. ಅವ್ರ ಸರಾಸರಿ ವಯಸ್ಸು ಎಷ್ಟು ಹೇಳ್ರಿ? 15. ಅಂದ್ರೆ 3 ಜನರ ಒಟ್ಟು ವಯಸ್ಸು ಎಷ್ಟು? 3 ಜನರ ಒಟ್ಟು ವಯಸ್ಸು 15 3 45. ಅವರ ಒಟ್ಟು ವಯಸ್ಸು ಎಷ್ಟಂದ್ರೆ 15 3 45. ಅವರ ವಯಸ್ಸುಗಳ ಅನುಪಾತ ಎಷ್ಟದ? 3:5:7. ಹೌದಾ? ಒಟ್ಟು ಅನುಪಾತ ಎದಕ್ಕೆ ಸಮ ಆಗಿರ್ತದ? ಒಟ್ಟು ವಯಸ್ಸಿಗೆ ಸಮ ಆಗಿರ್ತದ. 3 + 5 8, 8 + 7 15. ಅರ್ಥ ಆಗ್ತದ? 15ಕ್ಕೆ 45 ಆದ್ರ ಒಂದಕ್ಕೆಷ್ಟು? 15 1 15, 15 3 45. ಒಂದಕ್ಕೆ ಎಷ್ಟಾಯ್ತು? 3 ಆಯ್ತು. ಒಂದಕ್ಕೆ ಎಷ್ಟಾಯ್ತು? 3 ಆಯ್ತು. ಇಲ್ಲಿ 3 3 9, 3 5 15, 3 7 21. ಅಷ್ಟು ಕೂಡಿಸಿದ್ರೆ ಮತ್ತೆ 45 ಆಗ್ತದೆ. ಯಂಗೆಸ್ಟ್ ಬಾಯ್ ಏಜ್ ಎಷ್ಟಂದ್ರ ಎಷ್ಟು? 9. ಅತಿ ಚಿಕ್ಕ ವಯಸ್ಸಿನ ಹುಡುಗನ ವಯಸ್ಸು ಎಷ್ಟಂದ್ರ 9. ದೊಡ್ಡ ವಯಸ್ಸಿನ ಹುಡುಗ ಕೇಳಿದ್ನಂದ್ರ 21. ಯಾವ್ದು ಬೇಕಾದ ಕ್ವಶನ್ಗೂ ಕೇಳ್ಬೋದವ. ಆದ್ರೆ ನಮಗೆ ಕಾನ್ಸೆಪ್ಟ್ ಗೊತ್ತಿತ್ತಂತ ಕೊಡ್ರಿ, ನಾವು ಏನ್ ಮಾಡ್ಬೋದು? ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೀವು ಬಹ್ಯಾಟ್ ಮಾಡ್ಕೋತ ಕೂತ್ರಿ ಅಂದ್ರೆ ಯಾವುದೂ ಆನ್ಸರ್ ಸಿಗೋದಿಲ್ಲ ನಿಮಗೆ. ಅಂದ್ರೆ ಇದಕ್ಕೆ ಸರಿಯಾಗಿರುವಂತ ಉತ್ತರ ಯಾವುದು? 9 years ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡ್ರಿ. ನೆಕ್ಸ್ಟ್ ಎಸ್, ಟೈಮ್ ಅಂಡ್ ವರ್ಕ್ ಮೇಲೆ ಮೋಸ್ಟ್ ಪಾಪ್ಯುಲರ್ ಕ್ವಶನ್ ಇದು. ಟೈಮ್ ಅಂಡ್ ವರ್ಕ್ ಮೇಲೆ ಬಹಳಷ್ಟು ಬಾರಿ ರಿಪೀಟ್ ಮಾಡಿದ್ದಾನೆ. ಇದರ ಮೇಲೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಮೇಲೆ ನಾವು ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಮಾಡ್ಬೋದು. ಏನಿದೆ ನೋಡ್ರಿ. ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಪೀಸ್ ಆಫ್ ವರ್ಕ್ ಇನ್ 15 days. ಬಿ ಅಲೋನ್ ಇನ್ 20 days. ಇನ್ ಹೌ ಮೆನಿ ಡೇಸ್ ಕ್ಯಾನ್ ಎ ಅಲೋನ್ ಕಂಪ್ಲೀಟ್ ದ ವರ್ಕ್? ಅರ್ಥ ಆಗ್ತದ? ಎ ಮತ್ತು ಬಿ ಇಬ್ರು ಕೂಡಿ ಮಾಡೋದು ಏನಂದ್ರೆ ಫಾರ್ಮುಲಾ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಏನಂದ್ರೆ ಇಬ್ರು ಕೂಡಿ ಮಾಡೋದು. ಎ 10 ದಿನದಾಗ ಬಿ 20 ದಿನದಾಗ ಇಬ್ರು ಕೂಡಿ ಎಷ್ಟು ದಿನದಾಗ ಮಾಡಿ ಮುಗಿಸ್ತಾರಂದ್ರ ಫಾರ್ಮುಲಾ ಏನು? ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಆದ್ರ ಇಬ್ಬರದು ಒಂದ್ ಕಡೆ ಕೊಟ್ಟಾನ. ಅರ್ಥ ಆಗ್ತದ? ಇಬ್ಬರದು ಒಂದ್ ಕಡೆ ಕೊಟ್ಟಾನ. ಅದ್ರೊಳಗ ಏದ್ ಒಂದ್ ಕೊಟ್ಟಾನ, ಬೀದ್ ಕೇಳ್ತಾನ. ಇಬ್ಬರದು ಕೂಡಿ ಕೊಟ್ಟಿರ್ತಾನ, ಬೀದ್ ಕೊಟ್ಟಿರ್ತಾನ, ಏದ್ ಕೇಳ್ತಾನ. ಆ ತರ ಇದ್ದಾಗ ಇಲ್ಲಿ ಏನಾಗ್ಬಿಡ್ತಂದ್ರೆ ಡಿಫ್ರೆನ್ಸ್ ಆಗ್ತದ. ಒಬ್ಬರದೇ ಕಂಡು ಹಿಡಿಬೇಕಾಯ್ತಂದ್ರೆ ಡಿಫ್ರೆನ್ಸ್ ಅಥವಾ ಮೈನಸ್. ಅಂದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಏನ್ ತೋರ್ತೀವಿ ನಾವು? ಎ ಇಂಟು ಬಿ ಡಿಫ್ರೆನ್ಸ್ ಆಫ್ ಎ ಬಿ. ಹೌದಾ? ಎ ವ್ಯಾಲ್ಯೂ ಎಷ್ಟು ತೋತೀವಿ ಈಗ? 1ನೇ ವ್ಯಾಲ್ಯೂ ಯಾವ್ದಾದ್ ನೋಡ್ರಿ? 15. 1ನೇ ವ್ಯಾಲ್ಯೂ ಯಾವ್ದಂದ್ರ 15. 2ನೇ ವ್ಯಾಲ್ಯೂ ಯಾವ್ದಂದ್ರ 20. 15 ಮತ್ತು 20ಗೆ ಡಿಫ್ರೆನ್ಸ್ ಎಷ್ಟಂದ್ರ 5. ಅಂದ್ರೆ 5 1 5 3 ಅಂದ್ರೆ 23 ಎಷ್ಟಾಯ್ತು? 60. ಎ ಒಬ್ಬನೇ ಆ ಕೆಲಸವನ್ನ ಎಷ್ಟು ಮಾಡಿ ಮುಗಿಸ್ತಾನ್ರಿ? 60 ದಿನದಾಗ. ಅಂದ್ರೆ ರೈಟ್ ಆನ್ಸರ್ ಇಸ್ 60 ಇಸ್ ದ ರೈಟ್ ಆನ್ಸರ್. ಇನ್ನೂ ನಮಗೆ ಡೌಟ್ ಇತ್ತಂತ ಕೊಡ್ರಿ, ಕ್ರಾಸ್ ವೆರಿಫೈ ಮಾಡ್ಬೋದು. ಹೆಂಗಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಎ ನೋಡ್ರಿ 1 ದಿನದಾಗ ಎಷ್ಟು ಮಾಡ್ತಾನ? ಬಿ ಒಬ್ಬನೇ 20 ದಿನದಾಗ ಮಾಡ್ತಾನ. ಎ ಎಷ್ಟು ದಿನದಾಗ ಮಾಡ್ತಾನ? 60 ದಿನದಾಗ. ಇವೆರಡು ಕೂಡಿಸ್ರಿ 20 + 60 ಎಷ್ಟಾಯ್ತು? 80 ಆಯ್ತಾ? 21 24
4 1 4 4 5 20 ಅಂದ್ರೆ 15 ದಿವಸನಾಗ ಇಬ್ರು ಕೂಡಿ ಮಾಡ್ತಾರ. ಯಾಕಂದ್ರೆ ಫಾರ್ಮುಲಾ ಅದೇ ಐತೆ. ಅಲ್ಲಿ ಬಂದವ್ರು ನೋಡ್ರಿ, ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಪೀಸ್ ಆಫ್ ವರ್ಕ್ 15 days. ಅರ್ಥ ಆಗ್ತದ? ಇಬ್ರು ಕೂಡಿ ಮಾಡೋದಿತ್ತಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಒಬ್ಬನೇ ಮಾಡೋದಿತ್ತಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ. ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಮುಂದೆ ಬರುವಂತಹ ವಿಡಿಯೋದಲ್ಲಿ SSC GD ಆಗಿರ್ಬೋದು, PC ಆಗಿರ್ಬೋದು, PSI ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಡೆದಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.